ಹೆಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅಪ್ಡೇಟ್ ಕನ್ನಡ 360 ಚಾನಲ್. ಸೊ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡ್ಕೊಂಡು ಹಾಗೆ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಸೊ ಇವತ್ತು ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂದರೆ, ಇವತ್ತು ಡಿಸೆಂಬರ್ 26 ಅಂದರೆ ಯುವನಿಧಿ ಆನ್ಲೈನ್ ಅಪ್ಲಿಕೇಶನ್ ಇವತ್ತು ಓಪನ್. ಸೊ ನಾನು ಹಳೆ ವಿಡಿಯೋದಲ್ಲಿ ಹೇಳ್ದಂಗೆ ಯಾರ್ಯಾರೆಲ್ಲ ಯುವನಿಧಿಗೆ ಅಪ್ಲೋಡ್ ಮಾಡ್ಬೋದು ಮತ್ತು ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕಂತ ನಾನು ತಿಳಿಸ್ಕೊಡ್ತೀನಿ ಕಂಪ್ಲೀಟಾಗಿ ಒಂದು ವಿಡಿಯೋ ಮಾಡಿ. ಸೊ ವಿಡಿಯೋನ ನೀವೇನ ನೋಡಿಲ್ಲ ಅಂದರೆ ದಯವಿಟ್ಟು ವಿಡಿಯೋನ ನೋಡಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ಸೊ ಇವತ್ತು ಆನ್ಲೈನ್ ಅಪ್ಲಿಕೇಶನ್ಗೆ ಓಪನ್ ಇದೆ. ಸೊ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದು ಯುವ ನಿಧಿ ಯೋಜನೆಯೂ ಒಂದು. ಈ ಯುವ ನಿಧಿ ಯೋಜನೆಯಲ್ಲಿ ಏನಪ್ಪ ಅಂದರೆ ಡಿಗ್ರಿ ಮತ್ತು ಡಿಪ್ಲೊಮಾ ಮುಗಿಸಿ 6 ತಿಂಗಳಾದ್ರೂ ಕೆಲಸ ಸಿಕ್ಕಿಲ್ಲದೆ ಇರೋ ಯುವತಿಯರಿಗೆ ತಲಾ ಡಿಗ್ರಿ ಮುಗಿಸಿರೋರಿಗೆ 3,000 ರೂಪಾಯಿ, ಡಿಪ್ಲೊಮಾ ಮುಗಿಸಿರೋರಿಗೆ 1,500 ರೂಪಾಯಿ ಅನ್ಎಂಪ್ಲಾಯ್ಮೆಂಟ್ ಅಲೋವೆನ್ಸ್ ಅಂತ ಕೊಡ್ತೀವಿ ಅಂತ ರಾಜ್ಯ ಸರ್ಕಾರ ಹೇಳಿತ್ತು. ಗ್ಯಾರಂಟಿ ಯೋಜನೆಗಳಲ್ಲಿ ಇದು ಒಂದು. ಸೊ ಇದೇ ಪ್ರಕಾರ ಡಿಸೆಂಬರ್ 20ರಂದು ಆನ್ಲೈನ್ ಅಪ್ಲಿಕೇಶನ್ ಓಪನ್ ಇದೆ. ಸೊ ಈ ಅಮೌಂಟು ಯುವತಿಯರ ಅಕೌಂಟ್ಗೆ ಜಮಾ ಆಗುತ್ತೆ. ಅದು ಜಾನ್ವರಿ ನೆಕ್ಸ್ಟ್ ಮಂತಿಂದ ಜಮಾ ಆಗುತ್ತೆ. ಸೊ ಇವತ್ತು ಆನ್ಲೈನ್ ಅಪ್ಲಿಕೇಶನ್ ಓಪನ್ ಇದೆ. ಆನ್ಲೈನ್ ಅಪ್ಲಿಕೇಶನ್ ಹೇಗೆ ಹಾಕೋದು ಮತ್ತು ಎಲ್ಲ ಹಾಕೋದು, ಏನೇನೆಲ್ಲ ಡೀಟೇಲ್ಸ್ನ ನೀವು ಫಿಲ್ ಮಾಡಬೇಕಂತ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ಸೇವಾಸಿಂಧು ಅಂತ ಗೂಗಲಲ್ಲಿ ಟೈಪ್ ಮಾಡಿಬಿಟ್ಟು ಫಸ್ಟ್ ಲಿಂಕ್ನ ಕ್ಲಿಕ್ ಮಾಡಿ. ಇವಾಗ ಈ ಪೇಜ್ ಓಪನ್ ಆಗುತ್ತೆ. ಸೊ ನೆಕ್ಸ್ಟು ನೀವು ಮೊಬೈಲಲ್ಲಿ ಹಾಕ್ತಾರೆ ಡೆಸ್ಕ್ಟಾಪ್ ಸೈಟಿಗೆ ಹಾಕ್ಕೊಳ್ಳಿ. ನೆಕ್ಸ್ಟ್ ಅಲ್ಲಿ ನೀವು ಫೋನ್ ನಂಬರ್ನ ಎಂಟರ್ ಮಾಡಿ. ಫೋನ್ ನಂಬರ್ನ ಎಂಟರ್ ಆದಮೇಲೆ ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. ಸೊ ಅಲ್ಲಿ ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPನ ಅಲ್ಲಿ ಎಂಟರ್ ಮಾಡಿ. ಎಂಟರ್ ಮಾಡಿದ್ಮೇಲೆ ಅಲ್ಲಿ ಕಾಣಿಸ್ತಿರೋ ನಂಬರ್ನ ಕೂಡ ಅದೇ ರೀತಿಯಲ್ಲಿ ಟೈಪ್ ಮಾಡಿ. ಟೈಪ್ ಮಾಡಿದ್ಮೇಲೆ ಸಬ್ಮಿಟ್ ಕೊಡಿ. ಸೊ ಸಬ್ಮಿಟ್ ಕೊಟ್ಮೇಲೆ ನಿಮಗೆ ಈ ಪೇಜ್ ಓಪನ್ ಮಾಡುತ್ತೆ. ಓಪನ್ ಆದಮೇಲೆ ಅಲ್ಲಿ ಅಪ್ಲಿಕೇಶನ್ ಆ್ಯಂಡ್ ಸರ್ವಿಸಸ್ ಅಂತ ಇದೆ. ಅಲ್ಲಿ ಹೋಗ್ಬಿಟ್ಟು ವ್ಯೂ ಆಲ್ ಅವೈಲಬಲ್ ಸರ್ವಿಸಸ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಲಿಸ್ಟ್ ಆಫ್ ಸರ್ವಿಸಸ್ ಓಪನ್ ಆಗುತ್ತೆ. ಸೊ ಅಲ್ಲಿ ಕಾಣ್ತಿರೋ ಸರ್ಚ್ ಬಾರ್ ಹತ್ರ ಹೋಗ್ಬಿಟ್ಟು ಯುವನಿಧಿ ಅಂತ ಟೈಪ್ ಮಾಡಿ. ಯುವನಿಧಿ ಅಂತ ಅಲ್ಲಿ ಕಾಣ್ತಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೊಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ 6 ಕ್ರೈಟೀರಿಯಾಸ್ ಇರುತ್ತೆ. ಸೊ ಈ ಕ್ರೈಟೀರಿಯಾಗೆಲ್ಲ ನಂದು ಒಪ್ಪಿಗೆ ಇದೆ ಅಂದ್ಬಿಟ್ಟು ನೀವು ಎಸ್ ಅಂತ ಕೊಡಬೇಕು. ಎಸ್ ಅಂತ ಕೊಟ್ಟಾಗ ನೆಕ್ಸ್ಟ್ ಅಲ್ಲಿ ಅಪ್ಲಿಕೆಂಟ್ ಅಂದರೆ ಅರ್ಜಿದಾರರ ವಿವರ ಕೇಳಿಸುತ್ತೆ. ಸೊ ವಿವರದಲ್ಲಿ ಏನಪ್ಪ ಅಂದರೆ ನೀವು ಸ್ವಲ್ಪ ಡೀಟೇಲ್ಸ್ ಅಷ್ಟೇ ಎಂಟರ್ ಮಾಡಬೇಕು. ಮಿಕ್ಕಿದೆ ಆಟೋಮೆಟಿಕ್ಕಾಗಿ ತಗೊಳುತ್ತೆ. ಸೊ ನಿಮ್ಮದು ಜೆಂಡರು ಮತ್ತು ನಿಮ್ಮದು ತಾಲೂಕು, ನಿಮ್ಮದು ಡಿಸ್ಟಿಕ್ಕು, ನೀವು ಆಧಾರಲ್ಲಿ ಏನು ಕೊಟ್ಟಿರ್ತಾರಲ್ಲ ಅದನ್ನೆಲ್ಲ ಎಂಟರ್ ಮಾಡಿ. ಸೊ ಎಂಟರ್ ಮಾಡಿದ ತಕ್ಷಣ ಅಲ್ಲಿ ನಿಮ್ಮದು ಡೇಟ್ ಆಫ್ ಬರ್ತ್ ಕೂಡ ಕೇಳಿಸುತ್ತೆ. ಡೇಟ್ ಆಫ್ ಬರ್ತನ್ನು ಕೂಡ ಹಾಕಿಬಿಟ್ಟು ನೀವು ಅದ್ರ ಮೇಲೆ ಆಧಾರ್ ವಿವರವನ್ನು ಪಡೆಯಿರಿ ಮೇಲೆ ಕೊಟ್ಟರೆ ನಿಮ್ಮದು ಫುಲ್ ಡೀಟೇಲ್ಸ್ ಏನೇನಿದೆ ಅದನ್ನೆಲ್ಲ ತೋರಿಸುತ್ತೆ. ಸೊ ಇಲ್ಲಿ ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡಿ, ನಿಮ್ಮದು ಜೆಂಡರ್ನ ಎಂಟರ್ ಮಾಡಿ, ಒಂದು ನಿಮ್ಮದು ಫೋಟೋನ ಒಂದು ಫೈಲ್ JPG ಫಾರ್ಮೆಟ್ದು ಒಂದು ಫೋಟೋನ ಹಾಕಿ. ಸೊ ನೆಕ್ಸ್ಟು ಅಲ್ಲಿ ನಾನು ನಂದು ಡಿಸ್ಟಿಕ್ಕು ಮತ್ತು ತಾಲೂಕು ನೇಮನ್ನು ಕೂಡ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಎಲ್ಲ ಹಾಕಿದ್ಮೇಲೆ ಅಲ್ಲಿ ಗೆಟ್ ಆಧಾರ್ ಡೀಟೇಲ್ಸ್ ಅಂತ ಇರುತ್ತೆ. ಅಲ್ಲಿ ಡೀಟೇಲ್ಸ್ನ ಗೆಟ್ ಮಾಡ್ಕೊಳುತ್ತೆ, ಅಂದರೆ ಎಲ್ಲನೂ ತೊಗೊಳುತ್ತದೆ ಆಟೋಮೆಟಿಕ್ಕಾಗಿ. ಸೊ ನೆಕ್ಸ್ಟು ವಿದ್ಯಾರ್ಥಿ ಡಿಪ್ಲೊಮಾ ಡಿಗ್ರಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಡಿಗ್ರಿ ಆದರೆ ಅಲ್ಲಿ UGನ PGನ ಕೇಳುತ್ತೆ. ಡಿಪ್ಲೊಮಾ ಆದರೆ ನಿಮ್ಮದು PUC SLC ಆ ಥರ ಕೇಳುತ್ತೆ. ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಮದು ಡಿಪ್ಲೊಮಾ ಅಥವಾ ಡಿಗ್ರಿದು ರಿಜಿಸ್ಟ್ರೇಷನ್ ನಂಬರ್ನ ಎಂಟರ್ ಮಾಡಿ ಮತ್ತು ಯಾವ ಬೋರ್ಡ್ ಅಂತಲೂ ಕೂಡ ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ನ ಮಾಡ್ಕೊಳ್ಳಿ. ಸೊ ಒಂದ್ಸಲ ನೀವು ರಿಜಿಸ್ಟ್ರೇಷನ್ ನಂಬರ್ ಹಾಕೊಂಡ್ಮೇಲೆ ಅದು ಎಲ್ಲ ಡೀಟೇಲ್ಸ್ ಅದೇ ತೊಗೊಳುತ್ತೆ. ನಿಮ್ಮದು ಕಾಲೇಜ್ ಹೆಸರು, ನಿಮ್ಮ ನೇಮು ಎಲ್ಲದನ್ನು ಆಟೋಮೆಟಿಕ್ಕಾಗಿ ಅದೇ ಡೇಟಾನ ತೊಗೊಳುತ್ತೆ. ಸೊ ಅದರಲ್ಲಿ ನೆಕ್ಸ್ಟು ನಿಮ್ಮದು ಕಾಲೇಜ್ ರಿಸಲ್ಟ್ ಬಂದಿದ್ದ ಡೇಟನ್ನು ಹಾಕಿ, ನಿಮ್ಮದು ಡಿಪ್ಲೊಮಾ ಡಿಗ್ರಿದು. ನೆಕ್ಸ್ಟ್ ಅದು ವೆರಿಫಿಕೇಷನ್ ಗೃಹವಾಸಿ ಪರಿಶೀಲನೆಗೆ ಕೇಳುತ್ತೆ. ಸೊ ಅಲ್ಲಿ ಡಿಪ್ಲೊಮಾ ಮತ್ತು ರೇಷನ್ ಕಾರ್ಡ್ ಇರುತ್ತೆ. ಎರಡರಲ್ಲಿ ಅದು ಡಿಪ್ಲೊಮಾ ಸೆಲೆಕ್ಟ್ ಮಾಡಿದ್ರೆ ಇಷ್ಟು ಡೀಟೇಲ್ಸ್ನ ಕೇಳುತ್ತೆ, ಫಿಲ್ ಮಾಡಿ. ರೇಷನ್ ಕಾರ್ಡ್ ಆದರೆ ನಿಮ್ಮದು ನಂಬರು ಮತ್ತು ನೇಮ್ನ ಕೇಳುತ್ತೆ, ಅದನ್ನು ಫಿಲ್ ಮಾಡಿ. ಸೊ ನೆಕ್ಸ್ಟು ಅಪ್ಲಿಕೆಂಟ್ ಕಮ್ಯುನಿಕೇಷನ್ ಡೀಟೇಲ್ಸ್ನ ಕೇಳುತ್ತೆ. ಸೊ ಅಭ್ಯರ್ಥಿಯ ಫೋನ್ ನಂಬರು ಮತ್ತು ಇಮೇಲನ್ನು ಎಂಟರ್ ಮಾಡಿ. ನೆಕ್ಸ್ಟ್ ಅಡಿಷ್ನಲ್ ಡೀಟೇಲ್ಸ್ ನಿಮ್ಮದು ಕ್ಯಾಸ್ಟ್ ಕೇಳುತ್ತೆ. OBCನ ಜನರಲ್ ಸೆಲೆಕ್ಟ್ ಮಾಡಿ. ಮತ್ತು ನೀವು ಡಿಸೇಬಲ್ ಇಲ್ವೋ ಅಂತ ಕೇಳುತ್ತೆ. ಡಿಸೇಬಲ್ ಆಗಿದ್ರೆ ಎಸ್ ಅಥವಾ ಇಲ್ಲ ಅಂದರೆ ನೋ ಅಂತ ಹಾಕಿ. ಮತ್ತು ಅಲ್ಲಿ ಕಾಣಿಸ್ತಿರೋ ನಂಬರ್ನ ಅದೇ ರೀತಿ ಎಂಟರ್ ಮಾಡಿಬಿಟ್ಟು ನೀವು ಸಬ್ಮಿಟ್ನ ಕೊಡಿ.